ಈಗ ನಾವು 3ನೇ ದಿವಸ ಬೆಳಗ್ಗೆ ಟೀ ಎಸ್ಟೇಟ್, ಅಂದರೆ ಇಲ್ಲಿ ಟೀ ಎಸ್ಟೇಟ್ಗಳು ಜಾಸ್ತಿ ಇರ್ತವೆ, ಸೊ ಅಲ್ಲಿಗೆ ಒಂದ್ಸಲ ಭೇಟಿ ನೀಡೋಣ ಅಂತ ಹೋಗ್ತಿದ್ವಿ. ನಾವು ಆ್ಯಕ್ಚುಲಿ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಕಾಲ್ಪೇಟನಲ್ಲಿ ರೂಮ್ ಮಾಡಿದ್ದು. ಈಗ ಥರ್ಡ್ ಡೇಗೆ ನಾವು ಸುಲ್ತಾನ್ ಬೇತರಲ್ಲಿ ರೂಮ್ ಮಾಡ್ಕೊಂಡಿದ್ವಿ. ಈಗ ನಾವು ಕಾಲ್ಪೇಟೆಯಿಂದ ಟೀ ಎಸ್ಟೇಟ್ಗೆ ಹೋಗಬೇಕಾಗಿತ್ತು. ಈ ಟೀ ಎಸ್ಟೇಟ್ ಇರೋದು ಚೂರಲ್ಮಲ ರೋಡ್ ಅಂತ. ಇದು ಒಂದು 13 ಕಿಲೋಮೀಟರ್ ಅಷ್ಟು ಆಗುತ್ತೆ ಕಾಲ್ಪೇಟೆಯಿಂದ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿಗೆ ಆ್ಯಕ್ಚುಲಿ ನೀವು ಬೆಳಗ್ಗೆನೇ ಬಂದುಬಿಟ್ರೆ ಒಂದು 8:30 ಹಾಗೆ ಇಲ್ಲಿಗೆ ರೀಚ್ ಆಗಿಬಿಟ್ರೆ ಯಾರೂ ಜನರು ಇರೋದಿಲ್ಲ. ತುಂಬ ಶಾಂತವಾಗಿರುತ್ತೆ ಈ ಟೀ ಎಸ್ಟೇಟು. ಅಲ್ಲೇ ನೀವು ಆರಾಮಾಗಿ ನಡೆದಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬಹುದು. ಇಲ್ಲಿ ದಿನ ಕಳೀತಾ ನಿಮಗೆ ಜನರು ಜಾಸ್ತಿ ಆಗ್ತಾ ಹೋಗ್ತಾರೆ. ಅಲ್ಲಿ ಜಾಸ್ತಿ ಒಂದಷ್ಟು ಅಂಗಡಿಗಳಿದ್ದಾವೆ, ಚಿಕ್ಕ ಚಿಕ್ಕ ಪೆಟ್ಟಿಗೆ ಅಂಗಡಿ ಅಂತಾರಲ್ಲ ಆ ರೀತಿ. ಇಲ್ಲಿ ನಾವು ಟೀ ಪ್ಲಾಂಟೇಶನ್ಸನ್ನು ಎಲ್ಲ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡಿ ನಂತರ ನಾವು ಇಲ್ಲಿಂದ 21 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಫ್ಯಾಂಟಾಮ್ ರಾಕ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಅಷ್ಟೇನು ಚೆನ್ನಾಗಿದೆ ಅಂತ ಹೇಳೋ ರೀತಿ ಏನಿಲ್ಲ. ಅಲ್ಲೊಂದು ದೊಡ್ಡ ಬಂಡೆಕಲ್ಲಿದೆ, ಫ್ಯಾಂಟಾಮ್ ರಾಕ್. ಫ್ಯಾಂಟಾಮ್ ಅಂದರೆ ಒಂದು ದೊಡ್ಡ ಬೃಹದಾಕಾರ ಅಂತ. ಸೊ ಅಷ್ಟು ದೊಡ್ಡ ಕಲ್ಲಿದೆ, ಅದರ ಎದುರುಗಡೆ ನೀವು ಫೋಟೋಶೂಟ್ಸ್ ಮಾಡ್ಕೋಬೋದು, ಫೋಟೋಸ್ ಕ್ಲಿಕ್ ಮಾಡ್ಕೋಬೋದು. ನಾವು ಹೋಗಿದ್ದ ಸೀಸನ್ ಚೆನ್ನಾಗಿರೋದ್ರಿಂದ ತುಂಬ ಹಚ್ಚ ಹಸಿರಿತ್ತು. ನೀವು ನಡ್ಕೊಂಡು ಒಳಗಡೆ ಹೋಗ್ತಾ ಶಕೆ ಅನಿಸುತ್ತೆ, ಬಟ್ ಅಷ್ಟೇ ನಿಮಗೆ ಥಂಡಿ ವಾತಾವರಣ ಕೂಡ ಇರುತ್ತೆ ಅಲ್ಲಿ. ನೋಡಿ ಅಲ್ಲೆಲ್ಲ ಜನರು ಹೋಗಿದ್ದಾರೆ, ಅಲ್ಲೂ ಹೋಗ್ಬೋದು. ನಾವು ಇವಾಗ ಲೇಟ್ ಆಗುತ್ತೆ ಅಂತ ಇಲ್ಲೇ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಅಲ್ಲೂ ನಿಂತ್ಕೊಂಡು ಫ್ಯಾಂಟಾಮ್ ರಾಕ್. ಈ ಫ್ಯಾಂಟಾಮ್ ರಾಕ್ ಅಂದರೆ ಭೂತ ಅಥವಾ ಭೂತದ ಸಿಲುಕೆ ಹೋಲುತ್ತೆ ಅಂತ. ಅಂದರೆ ಇದು ಅಷ್ಟು ಬೃಹದಾಕಾರ ಇರೋದ್ರಿಂದ ಇದನ್ನು ಫ್ಯಾಂಟಾಮ್ ರಾಕ್ ಅಂತ ಕರೀತಾರೆ ಅನಿಸುತ್ತೆ. ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಅದರ ಎದುರುಗಡೆ ನೀವು ಫೋಟೋಸ್ ತಗೊಳ್ಳೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಅದನ್ನೊಂದ್ಸಲ ಟ್ರೈ ಮಾಡಿ. ಸೊ ಇದಾದಮೇಲೆ ಇಲ್ಲಿಂದ ಕೇವಲ 6 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಇಡಕ್ಕಲ್ ಕೇವ್ಸ್ಗೆ ನಾವು ಹೋದ್ವಿ. ನೆಕ್ಸ್ಟು ಸಿಕ್ಕಾಪಟ್ಟೆ ಕಷ್ಟ. ಅದೇ ಸ್ವಲ್ಪ ದಪ್ಪ ಇರೋರು ಕಷ್ಟ ಆಗುತ್ತೆ. ಇಲ್ಲೇ ಎಂಟ್ರೆನ್ಸು ಒಳಗೆ ಹೋಗ್ತಾ ಇದ್ದೀವಿ ಇವಾಗ. ಸಕ್ಕತ್ತಾಗಿದೆ ಇಲ್ಲಂತೂ. ಒಳಗೆ ಬಂದರೆ ತಂಪಗಾಗುತ್ತೆ. ಈ ಇಡಕ್ಕಲ್ ಗುಹೆಗಳಂತೂ ಕೇರಳದ ಐತಿಹಾಸಿಕ ಮತ್ತು ನೈಸರ್ಗಿಕ ಸೊಬಗಿಗೆ ಹೆಸರುವಾಸಿ ಅಂತಾನೆ ಹೇಳಬಹುದು. ಇದಂತೂ ಒಂದು ಪ್ರಸಿದ್ಧ ಪ್ರವಾಸಿ ತಾಣ ಕೂಡ ಹೌದು. ಮೇಲವರೆಗೂ ಬಂದ್ವಿ ಇವಾಗ. ಪರ್ಸನ್ಗೆ 50 ರೂಪಾಯಿ ತಗೊಂಡ್ರು. ಈಗ ಇನ್ನೇನು ಮೇಲೆ ಹೋಗ್ಬೇಕು. ಇವಾಗ ಇನ್ನೇನು ಸಿಗ್ಬೋದು, ಬನ್ನಿ ಹೋಗೋಣ ಮೇಲೆ. ಇಲ್ಲಿ ನೀವು ಪ್ರಾಚೀನ ಶಿಲಾರೇಖೆಗಳನ್ನು ಕೂಡ ಕಾಣಬಹುದು. ಸುಮಾರು 5000ದಿಂದ 7000 ವರ್ಷಗಳಷ್ಟು ಹಳೆಯದಾದ್ದು ಅಂತ ಕೂಡ ಇದನ್ನ ಹೇಳ್ತಾರೆ. ಈ ಶಿಲಾರೇಖೆಗಳು ಮಾನವನ ಬದುಕಿನ ಚಿತ್ರಣ, ಪ್ರಾಕೃತಿಕ ದೃಶ್ಯಗಳು, ಪ್ರಾಣಿ ಆಕಾರಗಳು ಮತ್ತು ಸಾಂಸ್ಕೃತಿಕ ಸಂಕೇತಗಳನ್ನು ತೋರಿಸುತ್ತೆ. ಈ ಗುಹೆಗಳು 2 ಮಹತ್ತರ ಶಿಲೆಗಳ ನಡುವೆ ಇದೆ ಮತ್ತು ಮೇಲ್ಭಾಗದಲ್ಲಿ ಮಳೆಯ ನೀರು ಹರಿಯದಂತೆ ರಕ್ಷಿತವಾಗಿದೆ. ಇಲ್ಲಿನ ಬೊಹೇಮಿಯನ್ ಪರ್ವತದ ಸೌಂದರ್ಯವನ್ನ ನೋಡೋದೇ ಒಂದು ಅದ್ಭುತ ಅಂತ ಹೇಳ್ಬೋದು. ತುಂಬಾ ಬೃಹದಾಕಾರದಲ್ಲಿ ನಿಮಗೆ ಕಾಣಿಸುತ್ತೆ. ಹಾಗೆ ಇಲ್ಲಿ ನಿಂತು ನೋಡಿದಾಗ ನಿಮಗೆ ವಯನಾಡಿನ 360 ವ್ಯೂ ಕೂಡ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಂತೂ ಯಾವಾಗಲೂ ಸಿಕ್ಕಾಪಟ್ಟೆ ರಶ್ ಇದ್ದೇ ಇರುತ್ತೆ, ನೀವು ಯಾವಾಗೇ ಹೋದ್ರೂ. ಸೊ ಆದಷ್ಟು ನೀವು ಬೆಳಗ್ಗೆ ಬೇಗನೆ ಹೋಗಿ. ಇದು ಓಪನ್ ಆಗೋದೇನೆ 8:30-9 ಗಂಟೆ ಅನ್ಸುತ್ತೆ. ಸೊ ಅಷ್ಟೊತ್ತಿಗೆ ನೀವು ಅಲ್ಲಿದ್ದರೆ ನೀವು ಆರಾಮಾಗಿ ವ್ಯೂಸ್ನ ನೋಡ್ಕೊಂಡು ಬರಬಹುದು. ಆಲ್ಮೋಸ್ಟ್ 1.5 ಕಿಲೋಮೀಟರ್ ನಡ್ಕೊಂಡು ಬಂದ್ವಿ. 50 ರೂಪಾಯಿ ಕೊಟ್ವಿ ಪರ್ ಹೆಡ್. ಇವಾಗ ಇನ್ನೇನು ಹೋಗಬೇಕು. ಸಖತ್ ಸುಸ್ತಾಯಿತು ಅಂತ ಕೂತ್ಕೊಂಡಿದ್ದೀನಿ. ತುಂಬ ರಶ್ ಇದೆ. ಇವತ್ತು ಗಾಂಧಿ ಜಯಂತಿ ಆಗಿರೋದ್ರಿಂದ ರಜಾ ಇರುತ್ತಲ್ಲ, ಅದಕ್ಕೆ ಇವತ್ತು ಸಿಕ್ಕಾಪಟ್ಟೆ ರಶ್ ಇದೆ. ಬರ್ತಾ ಅಲ್ಲಿ ಅಡ್ವೆಂಚರಸ್ ಗೇಮ್ಸ್ ಇತ್ತು, ಅದು ಬೇಕಾದ್ರೆ ಆಡ್ಬೋದು. ಆಮೇಲೆ ಫ್ರೆಶ್ ನಿಮಗೆ ಬನಾನಾ ಚಿಪ್ಸ್ ಕೂಡ ಸಿಗುತ್ತೆ ಇಲ್ಲಿ, ಅದನ್ನು ಬೇಕಾದರೆ ತಗೋಬೋದು.
ಇಲ್ಲಿಗೆ ಮೇಲ್ಗಡೆ ಹೋಗೋವರೆಗೂ ನಿಮಗೆ ಸ್ವಲ್ಪ ಟ್ರೆಕ್ಕಿಂಗ್ ಇರುತ್ತೆ, ಅಂದರೆ ಮೆಟ್ಲುಗಳಿದ್ದಾವೆ. ಹಾಗೆ ಒಂದಷ್ಟು ಜಾಗದಲ್ಲಿ ನೀವು ಬಂಡೆಗಳ ಮೇಲೆ ಕೂಡ ನಡ್ಕೊಂಡು ಹೋಗಬೇಕಾಗತ್ತೆ. ಅಷ್ಟೇನು ಕಷ್ಟ ಅನಿಸೋದಿಲ್ಲ, ವಯಸ್ಸಾದವರು ಕೂಡ ಹೋಗಬಹುದು. ಇಲ್ಲಿಗೆ ಬಂದಾಗ ನಿಮಗೆ ಪಾರ್ಕಿಂಗ್ ಚಿಂತೆ ಅಂತೂ ಇಲ್ಲವೇ ಇಲ್ಲ. ಆರಾಮಾಗಿ ನೀವು ಪಾರ್ಕ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಜಾಗ ಇದೆ. ನಿಮಗೆ ಪಾರ್ಕಿಂಗ್ ಲಾಟ್ಸ್ ಕೂಡ ಹೇಳ್ತಾರೆ, ಯಾವುದಕ್ಕೆ ನಾವು ಹೋಗಬೇಕು 1 2 3 4 5 6 ಅಂತ. ಅಲ್ಲಿಗೆ ಹೋಗ್ಬಿಟ್ಟು ನೀವು ನಿಮ್ಗೆ ಪಾರ್ಕ್ ಮಾಡ್ಕೋಬಹುದು. ಈಗ ಎಡಕಲ್ ಕೇವ್ಸಿಂದ ನಾವು ಮುತ್ತಂಗ ಕಡೆಗೆ ಹೊರಟಿದ್ದೀವಿ, ಮುತ್ತಂಗ ವೈಲ್ಡ್ ಲೈಫ್ ಸೆಂಚುರಿಗೆ. ಅಲ್ಲಿ ಹೋಗೋ ದಾರಿಲೇ ನಮಗೆ ಪ್ಯೂರ್ ವೆಜ್ಜು ಕೇರಳ ಶೈಲಿ ಊಟ ಸಿಕ್ತು. ಸೊ ಅದನ್ನು ತಿನ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ನೀವು ಬೇಕಾದ್ರೆ ಅಲ್ಲಿ ಟ್ರೈ ಮಾಡ್ಬೋದು. ನಮ್ಮ ಕರ್ನಾಟಕದ ಶೈಲಿ ಥರನೇ ಅಲ್ಲಿ ಚಟ್ನಿ, ಮಾಮೂಲಿ ಪಲ್ಯಗಳು ಇವೆಲ್ಲ ಇದ್ವು. ಒಟ್ನಲ್ಲಿ ಚೆನ್ನಾಗಿತ್ತು ಊಟ. ಈ ಊಟ ಮುಗಿಸಿ ಹೊರಟಿದ್ದೀವಿ. ಈಗಾಗಲೇ ಟೈಮ್ ಬಂದು ಇನ್ನೇನು 1 ಗಂಟೆ ಆಗ್ತಾ ಬಂತು. ರೀಚ್ ಆಗ್ಬೋದು, ನಾವು ಒಂದು 2 ಗಂಟೆ ಹಂಗೆ ರೀಚ್ ಆಗ್ತೀವಿ ಅನಿಸುತ್ತೆ, ನಾವು ನೋಡಬೇಕು. ಆಮೇಲೆ ಅಲ್ಲಿ ಟಿಕೆಟ್ಸಿಗೆ ತುಂಬ ರಶ್ ಆಗಿಬಿಡುತ್ತೆ ಅಂತ ಬೇಗನೆ ಹೋಗ್ತಾ ಇದ್ದೀವಿ. 3 ಗಂಟೆಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ತಿರ್ಗಾ ಓಪನ್ ಆಗುತ್ತೆ, ಸೆಕೆಂಡ್ ಈವ್ನಿಂಗ್ ಬ್ಯಾಚು. ಬನ್ನಿ ಹೋಗೋಣ ಇವಾಗ ಮುತ್ತಂಗ ಕಡೆಗೆ. ಏನಂದರೆ ಈಗ ಫೋನ್ ಮಾಡಿದ್ವಿ ವೈಲ್ಡ್ ಲೈಫ್ ಸೆಂಚುರಿಗೆ ಓಪನ್ ಇದೆಯಾ ಇಲ್ವಾ ಅಂತ. ಯಾಕಂದರೆ ಇವತ್ತು ಗಾಂಧಿ ಜಯಂತಿ ಆಗಿರೋದ್ರಿಂದ ಮೋಸ್ಟ್ಲಿ ಎಷ್ಟೋ ವೈಲ್ಡ್ ಲೈಫ್ ಸೆಂಚುರಿಗಳೆಲ್ಲ ಕ್ಲೋಸ್ ಇರುತ್ತೆ ಅಂತ ಅಂದ್ಕೊಂಡು ಕಾಲ್ ಮಾಡಿದ್ವಿ ಡೌಟಲ್ಲಿ. ಓಪನ್ ಇದೆಯಂತೆ. ಜೀಪು ಇಬ್ಬರಿಗವರು 2100 ಅಂತ ಹೇಳಿದ್ರು. ಆಮೇಲೆ ಇದರಲ್ಲಿ ಬಸ್ಸಲ್ಲಿ ಹೋಗ್ತೀವಿ ಅಂದರೆ ಒಬ್ಬರಿಗೆ 320 ಅಂತ ಹೇಳಿದ್ರು. ನಾವು ಆ್ಯಕ್ಚುಲಿ ಮುತ್ತಂಗಾಗಿ ಹೋಗೋಕ್ಕೂ ಮುಂಚೆ ರೂಮಿಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ತುಂಬ ಒಳ್ಳೆಯ ಕೆಲಸ ಮಾಡಿದ್ವಿ, ರೂಮಿಗೆ ಹೋಗಲಿಲ್ಲ. ಅದೇ ನಾವು ಮಾಡಿದ ಒಳ್ಳೆಯ ಕೆಲಸ ಅನಿಸುತ್ತೆ. ಡೈರೆಕ್ಟಾಗಿ ನಾವು ಮುತ್ತಂಗ ವೈಲ್ಡ್ ಲೈಫ್ಗೆ ಹೋಗಿ ರೀಚ್ ಆಗಿಬಿಟ್ವಿ. ನಾವು ರೀಚ್ ಆದಾಗ ಆಲ್ಮೋಸ್ಟ್ 1:45 2 o'clock ಆಗಿತ್ತು ಅನಿಸುತ್ತೆ. ಆವಾಗಲೇ ಸಿಕ್ಕಾಪಟ್ಟೆ ಕ್ಯೂ ಮತ್ತು ಸಿಕ್ಕಾಪಟ್ಟೆ ಜನರಿದ್ದರು. ಅಲ್ಲಿ ನೀವು ಟಿಕೆಟ್ಸ್ ತೊಗೋಬೇಕು ಅಂದರೆ ಬೆಳಗ್ಗೆ ಒಂದು 11 ಗಂಟೆಗೆ ಹೋಗ್ಬಿಡ್ಬೇಕಂತೆ. ಆವಾಗಲಿಂದನೇ ಅಲ್ಲಿ ಕ್ಯೂ ಸ್ಟಾರ್ಟ್ ಆಗಿಬಿಡುತ್ತೆ. ಅವರ ಕ್ಯೂ ಸಿಸ್ಟಮ್ ನನಗೆ ಒಂಚೂರೂ ಇಷ್ಟ ಆಗಲಿಲ್ಲ. ತುಂಬ ಟೈಮ್ ಕನ್ಸ್ಯೂಮಿಂಗ್ ಮತ್ತು ಟೈಮ್ ವೇಸ್ಟ್ ಅಂತ ಹೇಳ್ಬೋದು. ಅವ್ರು ಅಟ್ಲೀಸ್ಟ್ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಅವ್ರಿಗೆ ತೋರಿಸಿದ್ರೆ ಬಿಡೋ ರೀತಿ ಆದರೂ ಇಟ್ಕೊಳ್ಬೇಕಾಗಿತ್ತು. ಬಟ್ ಅದಂತೂ ತುಂಬಾ ಮೋಸ ಅಂತ ಹೇಳ್ಬೋದು ಮುತ್ತಂಗ ವೈಲ್ಡ್ ಲೈಫು. ಅಲ್ಲಿಗೆ ಹೋಗಿ 11 ಗಂಟೆ ನಿಂತು ನಮಗೆ ಟಿಕೆಟ್ ಸಿಗೋದೇ 3:30 4 ಗಂಟೆ ಆಗೋಯ್ತು. ನಾವು ಹೋದಾಗ 2 ಗಂಟೆ ಆಗಿತ್ತು ಅಂದ್ಕೊಳ್ಳಿ. 2ರಿಂದ ನಾವು ಆಲ್ಮೋಸ್ಟ್ 1.5 2 hours ನಿಂತ್ಕೊಂಡಿದ್ದೀವಿ ಕ್ಯೂನಲ್ಲಿ ಟಿಕೆಟ್ಗೋಸ್ಕರ. ನಮಗೆ ಟಿಕೆಟ್ ಸಿಕ್ಕಿದ್ದೇನೆ 3:45 4 o'clock ಅನಿಸುತ್ತೆ. ಆಮೇಲೆ 4:15ಗೆ ನಮ್ಮ ಬಸ್ ಬರೋದು. ಆ ಟೈಮಿಂಗ್ಸನ್ನು ಅವ್ರು ಟಿಕೆಟಲ್ಲೇ ಹೇಳಿಬಿಟ್ಟಿರ್ತಾರೆ. ಬಸ್ ಬಂತು ನಮ್ಮದು, 2ನೇ ನಂಬರ್ ಬಸ್ ನಮ್ಮದು. ಆದರೆ ಸಫಾರಿಲಿ ನಮಗೆ ಅಷ್ಟು ವೆಯ್ಟ್ ಮಾಡಿದ್ದಕ್ಕೂ ವರ್ತಪ್ಪ ಅಂತ ಹೇಳೋ ಅಷ್ಟೇನಿರಲಿಲ್ಲ. ಅಲ್ಲಿ ನಮ್ಗೆ ಯಾವ ಪ್ರಾಣಿಗಳು ಕಾಣಿಸ್ಲಿಲ್ಲ. ಮಾಮೂಲಿ ನಮಗೆ ಜಿಂಕೆಗಳು ಕಾಣಿಸಿದ್ವು, ಹಾಗೆ ಒಂದಷ್ಟು ನವಿಲ್ಗಳಿದ್ವು. ಇದೆಲ್ಲ ಮಾಮೂಲಿನೇ ನಾವು ನೋಡ್ತಾ ಇರ್ತೀವಿ. ಸೊ ಅಲ್ಲೇನು ಅದ್ಭುತ ಪ್ರಾಣಿಗಳೇನು ನಮಗೆ ಕಾಣಿಸ್ಲಿಲ್ಲ. ಆನೆಗಳು ಅಂದರೆ ಸಾಕಿದ್ದು ಆನೆಗಳು ಅವೆಲ್ಲ, ಅಂದರೆ ಅಲ್ಲಿ ಅದಕ್ಕೆ ಟ್ರೈನ್ ಮಾಡ್ತಿದ್ದಾರಂತೆ. ಆ ಆನೆಗಳಂತೂ ಕಾಣಿಸಿದ್ವು. ಒಂದು ಮುಂದೆ ಹೋದ್ಮೇಲೆ ಒಂದೇ ಒಂದು ಒಂಟಿ ಆನೆ ಕಾಣಿಸ್ತು. ಅದು ಅಲ್ಲಿದ್ದೇ ಅವ್ರು ಟ್ರೈನ್ ಮಾಡ್ತಿದ್ರು, ಇಲ್ಲ ಕಾಡಿನ ಆನೆನ ಅದು ಗೊತ್ತಿಲ್ಲ ನಮಗೆ, ಬಟ್ ಅದೊಂದು ಕಾಣಿಸ್ತು. ಹಾಗೆ ಈ ಜಿಂಕೆಗಳು ಮತ್ತು ನವಿಲ್ ಕಾಣಿಸಿದ್ವು. ಅಷ್ಟೇನೆ, ನಮಗೆ ಅಷ್ಟೇನು ವರ್ತ್ ಅಂತ ನಮಗೆ ಅಂತೂ ಅನ್ನಿಸ್ಲಿಲ್ಲ. ಇಲ್ಲಿನ ಟಿಕೆಟ್ ಕೂಡ ತುಂಬ ಕಾಸ್ಟ್ಲಿ, ಒಬ್ಬರಿಗೆ 350 ರೂಪಾಯಿ ತಗೋತಾರೆ. ಹಾಗೆ ಇಲ್ಲಿ ಟೈಮ್ ಅಂತೂ ಸಿಕ್ಕಾಪಟ್ಟೆ ಕನ್ಸ್ಯೂಮಿಂಗು, ಟೈಮ್ ವೇಸ್ಟ್ ಅಂತಾನೆ ಹೇಳ್ಬೋದು. ಒಂದಷ್ಟು ಜನರಂತೂ ವಾಪಸ್ ಹೋದ್ರು, ವಾಪಸ್ ಕಳಿಸ್ಬಿಟ್ರು, ಟಿಕೆಟ್ ಎಲ್ಲ ಕ್ಲೋಸ್ ಆಗಿದೆ. ನೋಡಿ, ಇದೇ ಮುತ್ತಂಗ ವೈಲ್ಡ್ ಲೈಫ್. ಇಲ್ಲಿ ಪಾರ್ಕ್ ಮಾಡಿದೀವಿ ನೋಡಿ, ಅಲ್ಲೆಲ್ಲ ಪಾರ್ಕ್ ಮಾಡ್ಬೇಕು. ಪಾರ್ಕಿಂಗ್ ಅಂತ ಏನ್ ಸಪರೇಟ್ ಆಗಿ ಲಾಟ್ ಇಲ್ಲ, ಇಲ್ಲಿ ಅಲ್ಲೇ ಮಾಡಿದೀವಲ್ಲ, ಅಲ್ಲೇ ಪಾರ್ಕ್ ಮಾಡಿದೀವಿ. ಇಲ್ಲಿ ಟಿಕೆಟ್ ತಗೊಳ್ಳೋದೇ ಹರಸಾಹಸ ತರ ಮಾಡ್ಬೇಕಿಲ್ಲಿ. ಇಲ್ಲ ಆನ್ಲೈನು ಬುಕ್ಕಿಂಗು ಇಲ್ಲ, ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬರೋಗೂ ಇಲ್ಲ. ಇಲ್ಲೇ ಒಂದು ಕ್ಯೂ ಅಲ್ಲಿ ನಿಂತ್ಕೋಬೇಕು. ಸಿಕ್ಕಾಪಟ್ಟೆ ಕ್ಯೂ, 11 ಗಂಟೆಯಿಂದ ನಿಂತ್ಕೊಂಡ್ರು ಇವಾಗ ಸಿಗುತ್ತೆ. ತುಂಬ ಕ್ಯೂ. ಆನ್ಲೈನ್ ಅಂತೂ ಸಿಗಲ್ಲ ಇಲ್ಲಿ. ಆಮೇಲೆ ಕ್ಯಾಶು ತಗೊಳ್ಳಲ್ವಂತೆ. ಸೊ ಈ ಮುತ್ತಂಗ ವೈಲ್ಡ್ ಲೈಫ್ ನೋಡಾದ್ಮೇಲೆ ನಾವು ಇಲ್ಲಿಂದ ನಮ್ಮ ರೂಮಿಗೆ ಹೋದ್ವಿ. ಈ
ಮೂರನೇ ದಿವಸದ ರೂಮು ನಾವು ಸುಲ್ತಾನ್ ಬೇತರಿಲಿ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿಗೆ ಹೋದ್ವಿ ನಾವು. ಅವತ್ತಿನ ದಿನದ್ದು ಅಷ್ಟೇ ನಾವು ಪ್ಲೇಸಸ್ಸನ್ನು ನೋಡಿದ್ದು. ಈಗ ಬೆಂಗಳೂರಿಗೆ ವಾಪಸ್ ಹೊರಡ್ತಾ ಇದ್ದೀವಿ ನಾವು. ಹೋಗೋ ದಾರಿಲಿ ಬಂಡೀಪುರದ ರೂಟ್ ಮೇಲೆ ಬಂದ್ವಿ. ಬಟ್ ಏನೋ ಅಲ್ಲಿ ಆನೆ ಗೀನೆ ನೋಡೋಣ ಅಂದ್ಕೊಂಡ್ವಿ, ಬಟ್ ಎಲ್ಲೂ ಕಾಣಿಸ್ಲಿಲ್ಲ. ಹಂಗೆ ಇವಾಗ ಮುಂದೆ ಬರ್ತಾ ಇದೀವಿ ಗುಂಡ್ಲುಪೇಟೆ ಮೇಲೆ. ಹಂಗೆ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ. ಸೊ ಈಗ ಅಲ್ಲಿಗೆ ಹೊರಟಿದ್ದೀವಿ. ಅಲ್ಲಿಂದ ವಾಪಸ್ ಮನೆಗೆ ಹೊರಡ್ತೀವಿ. ಬರ್ತಾ ವಯನಾಡಿನ ರೋಡ್ಗಳೆಲ್ಲ ಚೆನ್ನಾಗಿತ್ತು. ಹಿಂಗೆ ಗುಂಡ್ಲುಪೇಟೆ ರೋಡೂ ತುಂಬ ಚೆನ್ನಾಗಿದೆ. ಆರಾಮಾಗಿ ಫ್ರೀಯಾಗಿ ಬರ್ಬೋದು. ಇದು ನಮ್ಮದು ಈಸಿಯಾಗಿ ಇವತ್ತು ಸದ್ಯ ನಮ್ಮ ಪುಣ್ಯಕ್ಕೆ ಬೇಗ ಸಿಕ್ತು ದರ್ಶನ. ದೇವ್ರ ದರ್ಶನ ಆಯಿತು. ಇವಾಗ ಆ ಕಡೆ ಕಪಿಲಾ ನದಿ ಇದೆಯಂತೆ ಆ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಪುಣ್ಯಕ್ಕೆ ದರ್ಶನ ತುಂಬ ಬೇಗ ಆಯಿತು ನಮಗೆ. ಇವತ್ತು ವೀಕ್ ಡೇ ಆಗಿರೋದ್ರಿಂದ ಮೇಬಿ ಬೇಗ ಆಗಿತ್ತು. ಕಪಿಲಾ ನದಿಗೆ ಹೋಗೋ ದಾರಿಲ್ಲ ಇಲ್ಲೊಂದು ಶಿವಪ್ಪನ ದೊಡ್ಡ ಸ್ಟ್ಯಾಚ್ಯೂ ಇದೆ, ತುಂಬ ಚೆನ್ನಾಗಿದೆ ಇದೆ. ಆ ಕಡೆ ಹೋದರೆ ಕಪಿಲಾ ನದಿಗೆ ದಾರಿ ಅಂತೆಲ್ಲ ಹಾಕಿದ್ದಾರೆ ನೋಡಿ, ಆ ಕಡೆ ಹೋಗ್ಬೇಕು. ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದನೇ ನೋಡಿ ನದಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಪರಶುರಾಮ ಕ್ಷೇತ್ರ ಕೂಡ ಹೌದು. ನೀರಿದೆ ಸರಿಯಾಗಿ. ಇಲ್ಲೇ ಹಾರ್ಸ್ ರೈಡ್ ಕೂಡ ಮಾಡ್ಬೋದು ನೀವು. ಹಾಗೆ ಇಲ್ಲಿ ಏನಾದ್ರು ನೀವು ಬಟ್ಟೆ ಎಲ್ಲ ಬದಲಾಯಿಸ್ಬೇಕು ಅಂದರೆ ಅದಕ್ಕೂ ಕೂಡ ಇಲ್ಲಿ ಜಾಗ ಇದೆ ನೋಡಿ ಅಲ್ಲಿ ಆ ಕಡೆ. ಇದನ್ನು ಪರಶುರಾಮ ಕ್ಷೇತ್ರ ಅಂತ ಕೂಡ ಹೇಳಲಾಗುತ್ತೆ. ಪರಶುರಾಮ ಅಂದರೆ ನೀವು ಪರಶುರಾಮನ ಕಥೆಯನ್ನು ಕೇಳಿರಬಹುದು. ಅವನು ತನ್ನ ತಾಯಿಯ ಶಿರವನ್ನೇ ಛೇದನ ಮಾಡಿಬಿಟ್ಟಿದ್ದ ಅವರ ತಂದೆ ಮಾತನ್ನು ಕೇಳಿಕೊಂಡು. ಆದರೆ ತಾಯಿಯ ಹತ್ಯೆಯಿಂದ ಅವನಿಗೆ ಉಂಟಾದ ನೋವು ಮತ್ತು ಆ ಒಂದು ಪಾಪವನ್ನು ಅವನು ಕಳೀಲಿಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬಂದ ಅಂತ ಕೂಡ ಹೇಳಲಾಗುತ್ತೆ. ಈ ಕ್ಷೇತ್ರದಲ್ಲಿ ಬಂದು ಕಪಿಲಾ ನದಿಯಲ್ಲಿ ಮಿಂದು ಇಲ್ಲಿರುವಂತಹ ಶ್ರೀಕಂಠೇಶ್ವರನ ದರ್ಶನ ಮಾಡಿ ಅವನಿಗೆ ಅಭಿಷೇಕ ಸಲ್ಲಿಸಿ ಪೂಜೆಗಳನ್ನು ಮಾಡಿ ತನ್ನ ಪಾಪವನ್ನು ಕಳ್ಕೊಂಡ ಅಂತ ಕೂಡ ಹೇಳಲಾಗುತ್ತೆ. ಇಲ್ಲಿ ನಾವು ಎಷ್ಟೇ ಪಾಪಕರ್ಮಗಳನ್ನು ಮಾಡಿದ್ರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ, ಅದೆಲ್ಲ ನಶಿಸಿ ಹೋಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಈ ದೇವಸ್ಥಾನನ ನೋಡಾದ್ಮೇಲೆ ನಾವು ಬರ್ತಾ ಮೈಸೂರು ಮೇಲೆ ಬಂದ್ವಿ ಹೇಗಿದ್ರು. ಸೊ ಮೈಸೂರು ಪ್ಯಾಲೇಸ್ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅದನ್ನು ನೋಡಿದ್ವಿ. ನಾವು ಬರೋ ದಾರಿಲೇ ಸಿಕ್ತು ನಮಗೆ. ಅಲ್ಲಿ ಸಿಗ್ನಲ್ಲಿಂದ ನಮಗೆ 4 ಕಿಲೋಮೀಟ್ರ್ ಒಳಗಡೆ ಹೋದರೆ ಪ್ಯಾಲೇಸ್ ಸಿಕ್ತು. ಸೊ ಪ್ಯಾಲೇಸನ್ನು ನೋಡಿಕೊಂಡು ನಾವು ನಂತರ ಬೆಂಗಳೂರು ಕಡೆ ಬಂದ್ವಿ. ಪ್ಯಾಲೇಸ್ ಹೇಗಿದ್ರು ಈಗ ದಸರಾ ಮುಗ್ದಿತ್ತು. ಇವಾಗ ಅಷ್ಟು ಜನರು ಇರಲಿಲ್ಲ. ನಮಗೆ ಒಳ್ಳೆಯದೇ ಆಯಿತು. ಸಿಕ್ಕಾಪಟ್ಟೆ ರಶ್ ಕೂಡ ಇರಲಿಲ್ಲ. ಆರಾಮಾಗಿ ನಾವು ನೋಡ್ಕೊಂಡು ಬಂದ್ವಿ. ಈಗ ನಾನು ಬೈಕ್ ರೆಂಟಲ್ಸ್ ಮತ್ತು ಕಾರ್ಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ನೀವು ಬೈಕ್ ರೆಂಟಲ್ಸ್ಗೆ ಹೋಗ್ತೀರಾ ಅಂದರೆ ವಯನಾಡಲ್ಲಿ ದಿವಸಕ್ಕೆ ಎಲ್ಲ 800 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಪರ್ ಡೇ 800. ನಿಮಗೆ ವರ್ತ್ ಅಂದರೆ ನೀವು ಹೋಗಿ. ನೀವು ಅಕಸ್ಮಾತ್ ಏನಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನನ್ನು ಚೂಸ್ ಮಾಡಿದರೆ, ಬಸ್ಗಳ ಮೂಲಕ ಹೋಗಿದ್ರೆ ನೀವು 2 ವೀಲರ್ಸ್ ತೊಗೊಳ್ಳೋದು ವರ್ತು. ಯಾಕಂದರೆ ಅಲ್ಲಿ ನೀವು ಟ್ರಾವೆಲ್ ಮಾಡಲಿಕ್ಕಾಗಿ 2 ವೀಲರ್ಸೇ ಬೆಸ್ಟ್ ಅಂತ ಹೇಳ್ತೀನಿ. ನೀವೇನಾದರೂ ಕಾರನ್ನು ರೆಂಟಿಗೆ ತೊಗೊಳ್ತೀರಾ ಅಂದರೆ ಇಲ್ಲಿ ನಿಮಗೆ ಎಂಟೈರ್ ಟ್ರಿಪ್ಗೆ 2000 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಎಷ್ಟೆಲ್ಲ ಜಾಗಗಳನ್ನು ಕವರ್ ಮಾಡ್ತೀರಾ ಅದ್ರ ಮೇಲೂ ಕೂಡ ಪ್ರೈಸ್ ವೇರಿ ಆಗುತ್ತೆ. ಸೊ ನೀವು ಅವ್ರ ಹತ್ರ ಮಾತಾಡಿಬಿಟ್ಟು ಪ್ರೈಸನ್ನು ನೀವು ಅಡ್ಜಸ್ಟ್ ಮಾಡಿಸಿ. ನೀವೇನಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಟ್ರೈನ್ ಅಥವಾ ಬಸ್ ಮೂಲಕ ಹೋಗ್ತೀರಾ ಅಂದರೆ, ಮುಖ್ಯವಾಗಿ ಟ್ರೈನ್ ಮೂಲಕ ಹೋಗ್ತೀರಾ ಅಂದರೆ ವಯನಾಡಿಗೆ ಎಕ್ಸಾಕ್ಟಾಗಿ ಟ್ರೈನ್ ಸ್ಟೇಷನ್ ಅಂತ ಇಲ್ಲ. ನೀವು ಇಲ್ಲಿಗೆ ಒಂದು 85 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಕೋಳಿಕೋಡ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿ ಅಲ್ಲಿಂದ ನೀವು ವಯನಾಡಿಗೆ ಟ್ರಾವೆಲ್ ಮಾಡಬೇಕಾಗುತ್ತೆ. ಅಲ್ಲಿಂದ ನೀವು ಬಸ್ಗಳನ್ನು ಬುಕ್ ಮಾಡ್ಕೊಂಡಿರ್ಬೇಕಾಗತ್ತೆ ಕೋಳಿಕೋಡ್ ರೈಲ್ವೆ ಸ್ಟೇಷನ್ನಿಂದ ವಯನಾಡಿಗೆ. ಇದು ತುಂಬಾ ದೂರ ಅಂತಲೇ ಹೇಳಬಹುದು. ಬಟ್ ಸ್ಟಿಲ್ ನಿಮಗೆ ಬೇರೆ ಆಪ್ಷನ್ ಇಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮೂಲಕನೇ ಹೋಗಬೇಕು ಅಂದರೆ ನೀವು ಹೋಗಲೇಬೇಕಾಗತ್ತೆ. ಅಕಸ್ಮಾತ್ ನೀವೇನಾದರೂ ಬಸ್ಗಳ ಮೂಲಕ ಹೋಗ್ತೀರಾ ಅಂದರೆ ನೀವು ಮತ್ತೊಂದು ವಿಷಯ ನಾನು ನಿಮ್ಗೆ ಏನು ಹೇಳಬೇಕು ಅಂದರೆ, ಈ ಊಟದ್ದು ನೀವು ಅಕಸ್ಮಾತ್ ಏನಾದರೂ ಪ್ಯೂರ್ ವೆಜಿಟೇರಿಯನ್ಸ್ ಆಗಿದ್ದರೆ ವಯನಾಡಲ್ಲಿ ಬರೀ ನಿಮಗೆ ನಾನ್ ವೆಜ್ ಜಾಸ್ತಿ ಸಿಗೋದು. ನೀವೇನಾದರೂ ಪ್ಯೂರ್ ವೆಜಿಟೇರಿಯನ್ಸ್ ಆಗಿದ್ದರೆ ನೀವು ಇಲ್ಲಿ ಆನಂದ್ ಭವನ್ ಅಂತ ಹೋಟೆಲ್ ಇದೆ, ಅಲ್ಲಿ ಚೆಕ್ಔಟ್ ಮಾಡ್ಬೋದು. ಹಾಗೆ ಇಲ್ಲಿ ಉಡುಪಿ ಗ್ರ್ಯಾಂಡ್ ಅಂತ ಕೂಡ ಒಂದು ಹೋಟೆಲ್ ಇದೆ ಮತ್ತು ಮೈಸೂರು ವೆಜ್ ಕೆಫೆ ಅಂತ ಒಂದು ಹೋಟೆಲ್ ಇದೆ. ಈ 3 ಜಾಗಗಳಲ್ಲಿ ನಿಮಗೆ ತುಂಬ ರುಚಿಕರವಾದ ಮತ್ತು
ಹೈಜೆನಿಕ್ ಊಟ ಸಿಗುತ್ತೆ. ನೀವು ಅಲ್ಲಿ ಟ್ರೈ ಮಾಡಬಹುದು. ಪ್ರೈವೇಟ್ ಬಸ್ಗಳನ್ನು ಬುಕ್ ಮಾಡಿಕೊಂಡು ವಯನಾಡ್ಗೆ ರೀಚ್ ಆಗಬಹುದು. ಹಾಗೆ ನೀವು ನಿಮ್ಮ ಓನ್ ವೆಹಿಕಲ್ಸ್ ಮೂಲಕ ಆರಾಮಾಗಿ ಇಲ್ಲಿಗೆ ರೀಚ್ ಆಗಬಹುದು. ನೀವೇನಾದರೂ ವಯನಾಡಲ್ಲಿ ಇನ್ನೊಂದು 2 ದಿವಸ ಇರ್ತೀರಾ ಅಂತ ಆದರೆ ನೀವು ಇನ್ನೊಂದಷ್ಟು ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಬಹುದು. ಅದು ಯಾವುದೆಲ್ಲ ಅಂದರೆ ಸೂಚಿಪರ ಫಾಲ್ಸಿಗೆ ನೀವು ಹೋಗಬಹುದು. ಹಾಗೆ ಬಾಣಾಸುರ ಹಿಲ್ಲಲ್ಲಿ ನೀವು ಟ್ರೆಕ್ಕಿಂಗ್ ಮಾಡಬಹುದು ಮತ್ತು ಚೆಂಬ್ರಾ ಪೀಕ್ ಟ್ರೆಕ್ಕಿಂಗ್ ಮಾಡಬಹುದು ನೀವು. ಮತ್ತೊಂದು ನೀವು ಕಂತನ್ಪರ ಜಲಪಾತಕ್ಕೂ ರೀಚ್ ಆಗಬಹುದು. ಇದು ಕೂಡ ಸುಂದರವಾದ ಸ್ಥಳ ಅಂತಲೇ ಹೇಳ್ಬಹುದು. ಇಲ್ಲಿ ನೀವು ಆರಾಮಾಗಿ ನೇಚರನ್ನು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಆ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ನೀವು ತುಂಬ ಚೆನ್ನಾಗಿ ನೇಚರನ್ನು ಕಾಣಬಹುದು. ಸೊ ಇದಾಗಿತ್ತು ನಮ್ಮ ವಯನಾಡಿನ 3 nights 4 days ಟ್ರಿಪ್ ಪ್ಲ್ಯಾನ್. ನಿಮಗಿದು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕೇಳಬೇಕು ಅಂತಿದ್ರೆ ನೀವು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಬಹುದು. ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ.